ಜಮಖಂಡಿಯ ಪ್ರಭಾತ್ ನಗರದಲ್ಲಿ ಕಳ್ಳರ ಗುಂಪು ಕಳ್ಳತನಕ್ಕೆ ಯತ್ನ ನಡೆಸಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಗಳು ನಗರದ ಜನತೆಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಪ್ರಭಾತ್ ನಗರದಲ್ಲಿ 2 ಮನೆಗಳ ಬಾಗಿಲಿನ ಕೊಂಡಿ ಮುರಿದು ಕಳ್ಳತನಕ್ಕೆ ಯತ್ನ ನಡೆಸಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ. ಪ್ರಭಾತ್ ನಗರ ಸಿಸಿಟಿವಿಯ ಕಣ್ಗಾವಲಿನಲ್ಲಿ ಇರೋದ್ರಿಂದ ಕಳ್ಳರ ಗುಂಪಿನ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ತಾಲೂಕಿನ ಬಸ್ ನಿಲ್ದಾಣ ಕತ್ತಲ ಕೋಣೆಯಂತಾಗಿದೆ. ಎದುರು ಬದಿಯ 2 ವಿದ್ಯುತ್ ದೀಪ ಬಿಟ್ಟರೆ ಮತ್ಯಾವ ವಿದ್ಯುತ್ ದೀಪವೂ ಇಲ್ಲಿ ಇಲ್ಲದೆ ಇರೋದು ಸಾರ್ವಜನಿಕರು ಪರದಾಡುವಂತೆ ಮಾಡಿದೆ. ರಾತ್ರಿ ಆದರೆ ಇದು ಕತ್ತಲ ಕೋಣೆಯಂತೆ ನಿರ್ಮಾಣವಾಗ್ತಿದ್ದು ಪ್ರತಿದಿನವೂ ಹಿರಿಯರು, ಮಕ್ಕಳು, ಮಹಿಳೆಯರು ಈ ಬಸ್ ನಿಲ್ದಾಣವನ್ನು ಅವಲಂಬಿಸಿದ್ದು ಕತ್ತಲಾಗುತ್ತಿದ್ದಂತೆ ವಿದ್ಯುತ್ ಬೆಳಕು ಮಾತ್ರ ಇಲ್ಲಿ ಕನಸಿನ ಮಾತಾಗಿದೆ. ಆದಷ್ಟು ಬೇಗ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಜಮಖಂಡಿ ನಗರದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ಆನಂದ್ ನ್ಯಾಮಗೌಡರು ಮತ್ತು ಮುಖಂಡ ಸುನೀಲ್ ಕುಮಾರ್ ಬೆಳಗಲಿ ಬಣಗಳ ಕಿತ್ತಾಟ ಸಚಿವರ ಮುಂದೆ ಬೀದಿಗೆ ಬಂದಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಯಮಾನುಸಾರ ವೇದಿಕೆ ಮೇಲೆ ಆಹ್ವಾನಿಸಬೇಕು. ಆದರೆ ಆನಂದ್ ನ್ಯಾಮಗೌಡರು ಸುನೀಲ್ ಕುಮಾರ್ ಬೆಳಗಲಿ ಕುಳಿತಿದ್ದಕ್ಕೆ ಅವರ ಪಕ್ಷದಿಂದಲೇ ಗಲಾಟೆ ಆರಂಭವಾಯಿತು. ಬೆಳಗಲಿ ಅವರನ್ನ ಕೆಳಗಿಳಿಸಬೇಕು ಅಂತ ಆನಂದ್ ಅವರ ಬೆಂಬಲಿಗರು ಜೈಕಾರ ಹಾಕಿದ್ರು. ಆನಂದ್ ನ್ಯಾಮಗೌಡರು ಕಾರ್ಯಕ್ರಮದಿಂದ ಹೊರ ನಡೆದರು. ಹಲವಾರು ವರ್ಷಗಳಿಂದ ರೈತರ ಪರವಾಗಿ ತಾಲೂಕಿನ ಸಂಘಟನೆಗಳು ಹೋರಾಟ ಮಾಡುತ್ತಾ ಬಂದಿದ್ದು ಕೆಲವೊಂದು ತೊಡಕುಗಳಿಂದ ರೈತರ ಮೇಲೆ ಕೇಸುಗಳು ದಾಖಲಾಗಿದ್ವು. ಅವುಗಳಿಂದ ರೈತರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಇವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎನ್ನುವ ದೃಷ್ಟಿಯಿಂದ ನಮ್ಮ ಸರ್ಕಾರ ಮುಧೋಳ ತಾಲೂಕಿನ ರೈತರ ಮೇಲಿನ 8 ಕೇಸ್ಗಳನ್ನ ತೆಗೆದುಹಾಕಿದೆ ಅಂತ ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿದ್ರು. ಇಂದು ಬಾಗಲಕೋಟೆ ತೋಟಗಾರಿಕೆ ವಿವಿ ಸಭಾಂಗಣದಲ್ಲಿ 13ನೇ ಘಟಿಕೋತ್ಸವ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಸಾಧಕ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಬೀದರ್ನ ವಿದ್ಯಾರ್ಥಿನಿ ಅಮೂಲ್ಯ ಪಾಟೀಲ್ ಭರ್ತಿ 16 ಚಿನ್ನದ ಪದಕಗಳನ್ನ ಬಿಎಸ್ಸಿ ತೋಟಗಾರಿಕೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ರ್ಯಾಂಕ್ ಪಡೆದಿದ್ದಕ್ಕಾಗಿ ಸ್ವೀಕರಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ತೋಟಗಾರಿಕಾ ವಿವಿ ಕುಲಪತಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮರೆಗುದ್ದಿ ಅಡವಿಸಿದ್ದೇಶ್ವರ ಮಠದ ಶ್ರೀ ನಿರುಪಾಧೀಶ ಮಹಾಸ್ವಾಮೀಜಿಗಳಿಗೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದರ ಪ್ರಯುಕ್ತ ಮಹಾಸ್ವಾಮೀಜಿಗಳ ಭಕ್ತ ಸಮೂಹದಿಂದ ಮುಧೋಳದಲ್ಲಿ ನಡೆಯುವ ಅಭಿನಂದನಾ ಸಮಾರಂಭದ ಪೂರ್ವಭಾವಿ ಸಭೆಯನ್ನ ನಗರದ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ನಾಳೆ ಅಕ್ಟೋಬರ್ 1ರಂದು ಸಂಜೆ 4 ಗಂಟೆಗೆ ಮಹಾಸ್ವಾಮೀಜಿಗಳ ಭಕ್ತ ಸಮೂಹ ಹಾಗೂ ಅಭಿಮಾನಿಗಳು ಸಾಹಿತ್ಯಾಸಕ್ತರ ಸಭೆಯನ್ನ ಕರೆಯಲಾಗಿದೆ. ಮಹಾಸ್ವಾಮೀಜಿಗಳ ಭಕ್ತರು, ಸಾಹಿತಿಗಳು, ಕಲಾವಿದರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಸಂಘಟಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಧೋಳ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಯು ಬಸ್ ನಿಲ್ದಾಣದಿಂದ ಸುಮಾರು 3 ಕಿಲೋಮೀಟರ್ ದೂರ ಇದ್ದು ಯಾವುದೇ ಬಸ್ ಸೌಕರ್ಯ ಇಲ್ಲಿ ಇಲ್ಲದೆ ಇರುವುದು ಹಾಗೂ ಆಟೋ ರಿಕ್ಷಾದವರು ನಿರ್ಜನ ಪ್ರದೇಶ ಅಂತ ಸ್ಥಳಕ್ಕೆ ಬರಲು ನಿರಾಕರಿಸುವುದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ. ಸದರಿ ಕಚೇರಿಯ ಪ್ರದೇಶದಲ್ಲಿ ಜನಸಂದಣಿ ಇಲ್ಲದೆ ಇರುವುದು ಮತ್ತು ಪಕ್ಕದಲ್ಲಿ ಸ್ಮಶಾನ, ಕಲ್ಲಿನ ಕಣಿವೆಗಳು ಇರೋದ್ರಿಂದ ಒಂಟಿಯಾಗಿ ಮಹಿಳೆಯರು, ವಯೋವೃದ್ಧರು ಮತ್ತು ವಿದ್ಯಾರ್ಥಿಗಳು ಇಲ್ಲಿಗೆ ಬರಲು ಭಯ ಪಡುವಂತಾಗಿದೆ. ಹೀಗಾಗಿ ಕಚೇರಿಯನ್ನ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಚೇರಿಗೆ ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮುಧೋಳ ತಾಲೂಕಿನ ಮಂಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅಭ್ಯರ್ಥಿ ದೀಪಾ ಬಸಪ್ಪ ಸಮಗಾರ್ ಅವಿರೋಧವಾಗಿ ಆಯ್ಕೆಯಾದರು. ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಎಸ್ಸಿ ಮೀಸಲಾತಿಯ ಅಭ್ಯರ್ಥಿ ದೀಪಾ ಸಮಗಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ಪಿಡಿಒ ರಾಜು ವಾರದ್, ಚುನಾವಣಾಧಿಕಾರಿ ಸಿದ್ನಾಳ್, ಪ್ರಮುಖರಾದ ಹನುಮಂತ ಮೆಟಗುಡ್, ಚನ್ನಪ್ಪ ಬಾಗಲಕೋಟ್, ರಾಜೇಂದ್ರ ಚೌಧರಿ, ಬಸವರಾಜ ಪೂಜಾರಿ, ಲಕ್ಷ್ಮಣ್ ಮೆಟಗುಡ್, ರಾಜೇಂದ್ರ ಬಿರಾದಾರ್, ಗೋವಿಂದ ಮಾದರ್ ಸೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಜರಿದ್ದರು. ಆಯ್ಕೆಯಾದ ನೂತನ ಅಧ್ಯಕ್ಷೆ ದೀಪಾ ಅವರಿಗೆ ಸನ್ಮಾನಿಸಿ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಮಾಲಿಂಗ್ಪುರ ಸಮೀಪದ ಬೆಳಗಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಹನಾ ಸಿದ್ದು ಸಾಂಗ್ಲಿಕರ್ ಹಾಗೂ ದ್ರಾಕ್ಷಾಯಣಿ ಮಹಾದೇವ್ ಮುರ್ನಾಳ್ ಅವರು ಪಕ್ಷಾಂತರ ನಿಷೇಧ ಅಧಿನಿಯಮ ಉಲ್ಲಂಘನೆ ಮಾಡಿದ್ದಾರೆಂದು ಸದಸ್ಯೆ ಗೌರವ ಸಂಗಪ್ಪ ಅಮಾತಿ ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಿದ್ದಾರೆ. ಪಕ್ಷಾಂತರ ಕಾಯ್ದೆ ಉಲ್ಲಂಘನೆ ಮಾಡಿರುವ ಸದಸ್ಯರನ್ನ ಸದಸ್ಯತ್ವದಿಂದ ವಜಾಗೊಳಿಸುವ ಕುರಿತು ಅಕ್ಟೋಬರ್ 3ರಂದು ಬೆಳಗ್ಗೆ 11 ಗಂಟೆಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲ ಸದಸ್ಯರು ಒಟ್ಟಾಗಿ ಕಾರ್ಯನಿರ್ವಹಿಸುವುದು ಅಗತ್ಯ. ಯಾವುದೇ ಕುಂಟು ನೆಪ ಇಟ್ಟುಕೊಂಡು ಸಭೆಯನ್ನು ಬಹಿಷ್ಕರಿಸಿ ಹೊರ ನಡೆಯುವುದು ಸರಿಯಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಬೇಸರ ವ್ಯಕ್ತಪಡಿಸಿದರು. ಸೋಮವಾರ ನಗರಸಭೆ ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿ ತೆರಳಿದ್ದ ಬಿಜೆಪಿ ಸದಸ್ಯರ ನಡೆಗೆ ಸ್ಪಷ್ಟೀಕರಣ ನೀಡಿದ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ 10 ಕೆಲಸವಿರುತ್ತೆ, 100 ಜನ ತಮ್ಮ ಸಮಸ್ಯೆ ಹೇಳಿಕೊಂಡು ಬರ್ತಾರೆ. ಅವರನ್ನೆಲ್ಲ ನಿಭಾಯಿಸಿ ಬರುವ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದು ನಿಜ. ಆದರೆ ಅದನ್ನ ದೊಡ್ಡ ವಿಷಯವನ್ನಾಗಿ ಮಾಡಿಕೊಂಡು ನಗರದ ಅಭಿವೃದ್ಧಿ ಕುರಿತಾದ ಸಭೆಯನ್ನು ಬಹಿಷ್ಕರಿಸಿ ನಿಮ್ಮ ವಾರ್ಡಿನ ಜನರಿಗೆ ನೀವೇ ಮೋಸ ಮಾಡಬೇಡಿ ಅಂತ ಮಾತಿನ ಮೂಲಕ ತಿವಿದ್ರು. ಈ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಪ್ರತಿಧ್ವನಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.